ಕಲಬುರಗಿ ತಾಲೂಕಿನ ಕಣದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಇಟ್ಗಾಕೆ ಗ್ರಾಮದ ಸರ್ಕಾರಿ ಅನುದಾನಿತ ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆಯು ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಗುಂಡು ಚೌಹಾಣ್ ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಟ್ಗಾಕೆ ಗ್ರಾಮದ ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 30 ರಿಂದ 40 ಜನ ವಿದ್ಯಾರ್ಥಿಗಳು ಓದುತ್ತಿದ್ದು, ಶಾಲೆಯಲ್ಲಿ ಕೇವಲ ಒಬ್ಬ ಶಿಕ್ಷಕ ಮಾತ್ರ ಇದ್ದಾರೆ. ಹೀಗಾಗಿ ಸರಿಯಾಗಿ ತರಬೇತಿ ನಡೆಸಲಾಗುತ್ತಿಲ್ಲ. ಪೋಷಕರು ಮಕ್ಕಳನ್ನು ಬೇರೆ ಶಾಲೆಗೆ ಸೇರ್ಪಡೆ ಮಾಡಲು ನಮಗೆ ಟಿಸಿ ಕೊಡಿ ಎಂದರೂ ಕೊಡುತ್ತಿಲ್ಲ. ಅಲ್ಲದೆ ಶಾಲೆಯ ಕೋಣೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಎತ್ತುಗಳಿಗೆ ಬೇಕಾಗುವ ಮೇವು ಶೇಖರಣೆ ಮಾಡಿದ್ದಾರೆ. ಇದನ್ನು ಕೇಳಲು ಹೋದವರ ಮೇಲೆ ದಬ್ಬಾಳಿಕೆ, ಶೋಷಣೆ ಮಾಡಲಾಗುತ್ತಿದೆ ಎಂದು ದೂರಿದರು. ಕೂಡಲೇ ಸಂಬಂಧಿಸಿದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಾಸಕರು ಈ ಕುರಿತು ಕ್ರಮ ಜರುಗಿಸಿ ಶಾಲೆಯನ್ನು ಬಂದ್ ಮಾಡಿಸುವುದರ ಜೊತೆಗೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಪ್ರಾರಂಭಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು ಎಂದು ಮನವಿ ಮಾಡಿದರು. ಬಾಬು ಚೌಹಾಣ್, ನಾವು ಕಣದಾಳ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು, ಇಂದಿನ ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶವೇನೆಂದರೆ, ನಮ್ಮ ಇಟ್ಗಾಕೆ ತಾಂಡದಲ್ಲಿ ಅಂದರೆ ಕಲಬುರಗಿ ಕಣದಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಇಟ್ಗಾಕೆ ತಾಂಡ ತಾಲೂಕು ಜಿಲ್ಲಾ ಕಲಬುರಗಿ ಇದ್ದು, ಸದರಿ ಶಾಲೆಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಸುಮಾರು 3-4 ವರ್ಷಗಳಿಂದ ಶಿಕ್ಷಕರ ಕೊರತೆ ಇದ್ದು, ನಾವು ಲಾಸ್ಟ್ 2023 8ನೇ ತಿಂಗಳು ಮತ್ತು 11ನೇ ತಾರೀಕು ನಾವು ದಕ್ಷಿಣ ಶಿಕ್ಷಣ ವಲಯ ಶಿಕ್ಷಣಾಧಿಕಾರಿಗಳಿಗೆ ಲೆಟರ್ ಕೂಡ ಕೊಟ್ಟಿದ್ದೆವು. ಈ ಶಾಲೆಯನ್ನು ಸಂಪೂರ್ಣ ಬಂದ್ ಮಾಡಿ ನಮಗೆ ಹೊಸ ಸರ್ಕಾರಿ ಶಾಲೆ ಅನುವು ಮಾಡಿಕೊಡ್ಬೇಕೆಂದು ಕೇಳಿಕೊಂಡಿದ್ದೆವು. ಅದು ಆದಮೇಲೆ ನಾವು 2-3 ಸಲ ಭೇಟಿ ಕೊಟ್ಟು ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿದ್ರು, ಅವರು ನಮಗೆ ಸಿಗಲಿಲ್ಲ. ಮತ್ತು ಅದರ ಬಗ್ಗೆ ನಾವು ಅವ್ರಿಗೆ ಕೇಳಿದ್ರು, ಯಾವುದು ಮಾಹಿತಿ ನಮಗೆ ನೀಡಿಲ್ಲ. ಮತ್ತೇನಪ್ಪ ಅಂದ್ರೆ, ಶಾಲೆಯಲ್ಲಿ ಟೋಟಲ್ 3 ಕೋಣೆಗಳಿದ್ದು, 2 ಕೋಣೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ತಮ್ಮ ದುರಾಡಳಿತದಿಂದ 2 ಕೋಣೆಗಳಲ್ಲಿ ದನಕರುಗಳಿಗೆ ಬೇಕಾಗುವಂಥ ಕಣಿಕಿ, ಹೊಟ್ಟು ಅವುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅದರ ಫೋಟೋ ಕಾಪಿ ಕೂಡ ಇವತ್ತು ನಮ್ಮಲ್ಲಿದೆ. ಇದರ ಮುಖ್ಯ ಉದ್ದೇಶವೇನೆಂದ್ರೆ, ಇವತ್ತು 40 ವಿದ್ಯಾರ್ಥಿಗಳ ಸಲುವಾಗಿ ನಾವು ಟಿ.ಸಿ ಆದರೂ ಅವರಿಗೆ ಕೊಟ್ಟು ಅವರಿಗೆ ಬೇರೆ ಸ್ಕೂಲಿಗೆ ಸೇರಿಸುವಂಥ ಕೆಲಸ ಶಿಕ್ಷಣಾಧಿಕಾರಿಗಳು ಮಾಡಲಿ ಅಂತ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ. ಅವರಿಗೆ ಎಷ್ಟು ಹೇಳಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತೇನು ಅಂದರೆ, ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಶಾಲೆಯ 35 ವರ್ಷಗಳ ಕಾಲ ಸದಸ್ಯರಿದ್ದರು. ಆದರೆ ಈ ಶಾಲೆಯನ್ನು ಪಂಚಾಯಿತಿಯಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ ಎಲ್ಲಿ ಎಂಟ್ರಿ ಮಾಡಿರುವುದಿಲ್ಲ. ಮತ್ತು ಅವರು ತಮ್ಮ ಗುಂಡಾವರ್ತನೆಯಿಂದ ಇಲ್ಲಿರುವ 2 ಕೋಣೆಗಳಲ್ಲಿ ಕಣಿಕೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅವರಿಗೆ ಕೇಳುವಂಥ ತಾಕತ್ತು ನಮ್ಮ ತಾಂಡದಲ್ಲಿ ಯಾರಲ್ಲಿ ಇಲ್ಲ. ನಾವು ಕೇಳಿದರೆ ನಮ್ಗೆ ಕೂಡ ನೀವು ಯಾರು ಕೇಳೋರು ಅಂತ ನಮಗೂ ಕೂಡ ಕೆಲವೊಂದು ಸಲ ಆನ್ಸರ್ ಕೂಡ ಮಾಡಿದ್ದಾರೆ ಸರ್. ಸುದ್ದಿಗೋಷ್ಠಿಯಲ್ಲಿ ಇಟ್ಗಾಕೆ ಗ್ರಾಮದ ಮಹೇಶ್ ಹೂಗಾರ್, ರವಿ ರಾಠೋಡ್, ಪಾಂಡು ರಾಠೋಡ್, ದತ್ತಾತ್ರೇಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.